ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇಂದಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಮೊದಲು ನಾವು ಗಮನಿಸ್ತಿರುವ ಆರ್ಟಿಕಲು ದ ಚಾಲೆಂಜಸ್ ಆಫ್ ಯೂನಿವರ್ಸಲ್ ಹೆಲ್ತ್ ಕವರೇಜ್. ಪ್ರಸ್ತುತ ಸಂದರ್ಭದಲ್ಲಿ ಕೆಲವು ದಿವಸಗಳ ಹಿಂದೆ ಡಿಸೆಂಬರ್ 12ನೇ ತಾರೀಕಿಗೆ ಇಂಟರ್ನ್ಯಾಷನಲ್ ಯೂನಿವರ್ಸಲ್ ಹೆಲ್ತ್ ಕೇರ್ ಡೇಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಭಾರತ ಹೆಲ್ತ್ ಕೇರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋಣ. 2019-21 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಈ ಕೆಳಗಿನ ಅಂಶಗಳನ್ನು ನಮ್ಮ ಮುಂದಿಡುತ್ತೆ. ಸುಮಾರು 50ರಷ್ಟು ಭಾರತೀಯರು ತಮ್ಮ ಆರೋಗ್ಯಕ್ಕಾಗಿ ಖಾಸಗಿ ಆಸ್ಪತ್ರೆಗಳನ್ನು ಅವಲಂಬಿಸ್ತಾ ಇದ್ದಾರೆ. ಅವರಿಗೆ ಸರ್ಕಾರಿ ಆಸ್ಪತ್ರೆಗಳ ಮೇಲಿನ ನಂಬಿಕೆ ಹೊರಟು ಹೋಗಿರಬಹುದಾ? ಎರಡನೇದು, ಸುಮಾರು 50ರಷ್ಟು ಜನರಿಗೆ ಆರೋಗ್ಯ ವಿಮೆ ದೊರಕಿದೆ. ಅದರ ಅರ್ಥ ಏನು? ಉಳಿದ 50ರಷ್ಟು ಜನರಿಗೆ ಇನ್ನೂ ಆರೋಗ್ಯ ವಿಮೆ ದೊರೆತಾ ಇಲ್ಲ. ಕೇವಲ 50ರಷ್ಟು ಜನ ಮಾತ್ರ ಸರ್ಕಾರದಿಂದ ಅಥವಾ ತಮ್ಮದೇ ಸ್ವಂತ ಖರ್ಚಿನಿಂದ ಆರೋಗ್ಯ ವಿಮೆಯನ್ನು ಪಡೆದುಕೊಂಡಿದ್ದಾರೆ. ಸುಮಾರು 60ರಷ್ಟು ಮಹಿಳೆಯರು ಆರೋಗ್ಯ ಸೇವೆಗಳನ್ನು ಪಡೆದುಕೊಳ್ಳುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂದರೆ ತಮ್ಮ ಆದಾಯದ ಬಹುಪಾಲನ್ನು ಆರೋಗ್ಯ ಕ್ಷೇತ್ರಕ್ಕಾಗಿ ಖರ್ಚು ಮಾಡಬೇಕಾಗಿ ಬಂದಿದೆ. 49% ಆಫ್ ದಿ ಪಾಪ್ಯುಲೇಷನ್ ಫೇಸಸ್ ಇಶ್ಯೂಸ್ ವಿತ್ ರೈಸಿಂಗ್ ಮೆಡಿಕಲ್ ಕಾಸ್ಟ್. ದಿನೇ ದಿನೇ ಹೆಚ್ಚಾಗುತ್ತಿರುವ ವೈದ್ಯಕೀಯ ಕ್ಷೇತ್ರದ ಖರ್ಚಿನಿಂದಾಗಿ ಸುಮಾರು 49ರಷ್ಟು ಜನರು ದಿನೇ ದಿನೇ ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅಂದಹಾಗೆ 15ರಷ್ಟು ಭಾರತೀಯರು ವೈದ್ಯಕೀಯ ಕ್ಷೇತ್ರಕ್ಕಾಗಿ ಏನು ಖರ್ಚು ಮಾಡ್ತಾ ಇದ್ದಾರೋ ಆ ಖರ್ಚಿನಿಂದಾಗಿ ಬಡತನದ ಪರಿಸ್ಥಿತಿಗೆ ಜಾರ್ತಾ ಇದ್ದಾರೆ. ಅಂದರೆ ಖರ್ಚು ಎಷ್ಟು ಹೆಚ್ಚಾಗ್ತಾ ಇದೆ ಅಂತಂದರೆ ಅವರ ದುಡ್ಡು ಕೇವಲ ವೈದ್ಯಕೀಯ ಖರ್ಚಿಗಾಗಿ ಕಳೆದು ಹೋಗ್ತಾ ಇದೆ. ಹಾಗಾದರೆ ಏನು ಡೆಫಿನೇಷನ್ ಆಫ್ ಯೂನಿವರ್ಸಲ್ ಹೆಲ್ತ್ ಕೇರ್? ಅಕಾರ್ಡಿಂಗ್ ಟು WHO, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಯೂನಿವರ್ಸಲ್ ಹೆಲ್ತ್ ಕೇರ್ ಅಂತಂದರೆ ಎಕ್ಸೆಸ್ ಟು ಕ್ವಾಲಿಟಿ ಹೆಲ್ತ್ ಕೇರ್, ಉತ್ತಮ ಗುಣಮಟ್ಟದ ಆರೋಗ್ಯ ವಿತೌಟ್ ಎನಿ ಫೈನಾನ್ಷಿಯಲ್ ಬರ್ಡನ್. ಅಂದರೆ ಪ್ರತಿಯೊಬ್ಬರಿಗೂ ಕೈಗೆಟುಕುವ ದರದಲ್ಲಿ ಆರೋಗ್ಯ ವ್ಯವಸ್ಥೆಗಳು ಸಿಗಬೇಕು. ವ್ಯಾರೆವರ್ ಆ್ಯಂಡ್ ವೆನೆವರ್ ಇಸ್ ನೀಡೆಡ್, ಎಲ್ಲಿ ಬೇಕಾದರಲ್ಲಿ ಮತ್ತು ಯಾವಾಗ ಬೇಕಾದ ಆವಾಗ. ಹಾಗಾಗಿ ಅದರ ಅರ್ಥ ಏನು? ಕ್ವಾಲಿಟಿ ಹೆಲ್ತ್ ಕೇರ್ ವಿತೌಟ್ ಎನಿ ಫೈನಾನ್ಷಿಯಲ್ ಬರ್ಡನ್, ಕೈಗೆಟುಕುವ ದರದಲ್ಲಿ ಬೇಕಾದಾಗ ಬೇಕಾದಲ್ಲಿ ಆರೋಗ್ಯ ವ್ಯವಸ್ಥೆಗಳು, ಉತ್ತಮ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆ ದೊರೆಯಬೇಕು. ಇದು WHO, ವಿಶ್ವ ಆರೋಗ್ಯ ಸಂಸ್ಥೆ ಯೂನಿವರ್ಸಲ್ ಹೆಲ್ತ್ ಕೇರ್ಗೆ ಕೊಟ್ಟಿರುವ ವ್ಯಾಖ್ಯಾನ. ಹಾಗಾದರೆ ಭಾರತ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದೆ? ಭಾರತ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದನ್ನು ನಿಮಗೆ ಯಾವ್ಯಾವ ಕ್ರಮ ತಿಳಿದಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ನಾವಿವತ್ತು ದೇಶ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತೆ, ಆದರೂ ಯಾಕೆ ಈ ಸಮಸ್ಯೆ ಹಾಗೆ ಮುಂದುವರಿತಾ ಇದೆ? ವೈ ಚಾಲೆಂಜ್ ಸ್ಟಿಲ್ ಪರ್ಸಿಸ್ಟ್? ಮೊದಲನೇದು ವರ್ಕ್ ಫೋರ್ಸ್ ಶಾರ್ಟೇಜ್. ಅಂದರೆ ನಮ್ಮ ದೇಶದಲ್ಲಿ ಸ್ಕಿಲ್ಡ್ ವರ್ಕರ್ ಇಲ್ಲ. ಅಂದರೆ ಏನು? ಉತ್ತಮ ಕೌಶಲ್ಯವನ್ನು ಹೊಂದಿದ ಡಾಕ್ಟರ್ಗಳು ಮತ್ತು ಕಾಂಪೌಂಡರ್ಗಳು ಸಿಗ್ತಾ ಇಲ್ಲ. ಮತ್ತು ನೀವು ಎಲ್ಲೇ ಹೋಗಿ ಹಳ್ಳಿಗಳಲ್ಲಿ, ಮುಖ್ಯವಾಗಿ ಹಳ್ಳಿಗಳಲ್ಲಿ, ಅಲ್ಲಿ ಕಾಂಪೌಂಡರ್ ಮಾತ್ರ ಇರ್ತಾರೆ. ಅವರೇ ಸರ್ಜರಿಗಳನ್ನು ಮಾಡುವ ಲೆವೆಲ್ಗೆ ಬಂದಿರ್ತಾರೆ. ಅದರ ಅರ್ಥ ಏನು? ಡಾಕ್ಟರ್ಗಳ ಕೊರತೆ ಇದೆ. ಎರಡನೇ ಅಂಶ, ಓವರ್ ಕಮರ್ಷಿಯಲೈಸೇಷನ್ ಆಫ್ ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಅಂತಂದರೆ ಅದರ ಮುಖ್ಯ ಉದ್ದೇಶ ಲಾಭವನ್ನು ಗಳಿಸೋದು. ಹಾಗಾಗಿ ಅದು ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಂಡಾದರೂ ಲಾಭವನ್ನು ಗಳಿಸಲಿಕ್ಕೆ ಮುಂದಾಗುತ್ತೆ. ಹೀಗಾಗಿ ಇಲ್ಲ ಸಲ್ಲದ ಟೆಸ್ಟ್ಗಳನ್ನು, ಬೇಡದೇ ಇರೋ ಮೆಡಿಸಿನ್ಗಳನ್ನು ಅದು ಪ್ರಿಸ್ಕ್ರಿಪ್ಷನಲ್ಲಿ ಬರೆಯುತ್ತೆ. ಇದರಿಂದಾಗಿ ಬಡವರ ಖರ್ಚು ಹೆಚ್ಚಾಗ್ತಾನೆ ಹೋಗುತ್ತೆ, ಅವರನ್ನು ಇನ್ನಷ್ಟು ಬಡತನಕ್ಕೆ ತಳ್ಳುತ್ತೆ. ಇನ್ನು ಮೂರನೇ ಅಂಶ, ಲೋ ಪಬ್ಲಿಕ್ ಸ್ಪೆಂಡಿಂಗ್. ಅಂದರೆ WHO ಪ್ರಕಾರ ಒಂದು ದೇಶ ತನ್ನ GDPಯ 3% ವೈದ್ಯಕೀಯ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕು. ಆದರೆ ಭಾರತ ಕಳೆದ ಹಲವಾರು ವರ್ಷಗಳಿಂದ ಎಷ್ಟು ಖರ್ಚು ಮಾಡ್ತಾ ಇದೆ? ಕೇವಲ 1.1ರಿಂದ 1.2ರಷ್ಟು. ಹೀಗಾಗಿ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದರೂ ಆ ಖರ್ಚು ಒಂದೇ ರೀತಿ ಇದೆ, ಹೆಚ್ಚಿನ ಖರ್ಚು ಆಗ್ತಾ ಇಲ್ಲ. GDPಯಲ್ಲಿ ಹೆಚ್ಚಿನ ಪ್ರಮಾಣವನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ಮೀಸಲಿಡ್ತಾ ಇಲ್ಲ. ಹಾಗಾದರೆ ಪರಿಹಾರ ಏನು? ಪರಿಹಾರ ಏನು ಅಂತಂದರೆ, ಮೊದಲನೇದು ಟೇಲರ್ಡ್ ಪಾಲಿಸೀಸ್. ಟೇಲರ್ಡ್ ಪಾಲಿಸೀಸ್ ಅಂತಂದರೆ ಈಗ ಪ್ರತಿ ರಾಜ್ಯಕ್ಕೂ ತನ್ನದೇ ಆದ ಎನ್ವೈರ್ಮೆಂಟ್ ಇದೆ, ವಾತಾವರಣ ಇದೆ, ಅಲ್ಲಿರುವ ಇನ್ಫ್ರಾಸ್ಟ್ರಕ್ಚರ್ಗಳೇ ಬೇರೆ, ಮೂಲಸೌಕರ್ಯಗಳೇ ಬೇರೆ. ಹಾಗಾಗಿ ಪ್ರತಿ ರಾಜ್ಯಕ್ಕೆ ತಕ್ಕ ಹಾಗೆ
ಅಲ್ಲಿನ ಕಾನೂನುಗಳನ್ನು ನಿಯಮಗಳನ್ನು ಜಾರಿಗೊಳಿಸಬೇಕು. ಎರಡನೇದು ಫೋಕಸ್ ಆನ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಂದರೆ ಸಾಂಕ್ರಾಮಿಕವಲ್ಲದ ರೋಗಗಳು, ಉದಾಹರಣೆಗೆ ಡಯಾಬಿಟಿಸ್, ಕ್ಯಾನ್ಸರ್ ಮುಂತಾದವುಗಳು. ಅಂದರೆ ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಈಗ ಸಾಂಕ್ರಾಮಿಕ ರೋಗಗಳನ್ನು ಹತ್ತಿಕ್ಕುವಲ್ಲಿ ಮುಂದೆ ಹೋಗಿದೆ. ಆದರೆ ಇಂತಹ ಡಯಾಬಿಟಿಸ್, ಕ್ಯಾನ್ಸರ್ನಂತಹ ರೋಗಗಳನ್ನು ಇನ್ನೂ ಹತ್ತಿಕ್ಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಇವುಗಳ ಮೇಲೆ ಹೆಚ್ಚು ಗಮನ ನೀಡುವ ಸಮಯ ಈಗ ಬಂದಿದೆ. ಇನ್ನು ಮೂರನೇದು ಇಂಪ್ರೂವ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್. ಅಂದರೆ ವಾಟರ್, ಫುಡ್, ಏರ್, ಕುಡಿಯುವ ನೀರು, ತಿನ್ನುವ ಆಹಾರ ಹಾಗೂ ಉಸಿರಾಡುವ ಗಾಳಿ, ಇವುಗಳಲ್ಲಿ ಯಾವುದೇ ರೀತಿ ಮಾಲಿನ್ಯ ಉಂಟಾಗದ ಹಾಗೆ ಉತ್ತಮ ವಾತಾವರಣ ನಿರ್ಮಿಸಬೇಕು ಅಂತ ಇಂದಿನ ಮೊದಲನೆಯ ಆರ್ಟಿಕಲ್ ಹೇಳುತ್ತೆ. ಇನ್ನು ಎರಡನೇ ಆರ್ಟಿಕಲನ್ನು ನೋಡಿದರೆ ದ ಲೀಗಲ್ ಗ್ಯಾಪ್ಸ್ ಇನ್ ಇಂಡಿಯಾಸ್ ಅನ್ರೆಗ್ಯುಲೇಟೆಡ್ AI ಸರ್ವೈಲೆನ್ಸ್. ಒಂದ್ಸಾರಿ ಯೋಚನೆ ಮಾಡಿ, ನೀವು ಯಾರ ಜೊತೆ ಚಾಟ್ ಮಾಡಿದ್ದೀರಿ, ನಿಮ್ಮ ಬ್ರೌಸರ್ ಹಿಸ್ಟ್ರಿ ಮತ್ತು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರತಿಯೊಂದು ಇಂಟರ್ನೆಟ್ಟಲ್ಲಿ ಲೀಕ್ ಆದರೆ ಏನು ಅನಿಸುತ್ತೆ? ನಿಮಗೆ ನಿಮ್ಮ ಪ್ರೈವಸಿಯೇ ಇಲ್ಲ ಅಂತ ಅನಿಸುತ್ತೆ. ಮತ್ತು ಈ ಪ್ರತಿಯೊಂದು ವ್ಯವಸ್ಥೆಯ ಮೇಲೂ ಸಿಟ್ಟು ಬರುತ್ತೆ ಅಲ್ವಾ? ಅಂದರೆ ದ ರೈಟ್ ಟು ಪ್ರೈವಸಿ ಇದು ಯಾವಾಗ ಹಾಳಾಗುತ್ತೋ ಆವಾಗ ಮನುಷ್ಯನ ಇತರ ಎಲ್ಲ ಅಂಗಗಳು ಮತ್ತು ಸಮಾಜದಲ್ಲಿ ದೊಡ್ಡ ಕೋಲಾಹಲವನ್ನು ಉಂಟು ಮಾಡುತ್ತೆ. ಹಾಗಾದರೆ ಈ ಡಿಬೇಟ್ ಸಹ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾಕಂದರೆ ಸದ್ಯದಲ್ಲೇ ಗೌರ್ಮೆಂಟ್ ಒಂದು ಹೊಸ AI ಫಾರ್ ಸರ್ವೈಲೆನ್ಸ್ ಅನ್ನುವಂಥ ಒಂದು ಅನೌನ್ಸ್ಮೆಂಟ್ ಮಾಡಿದೆ. ಇದರ ಪ್ರಕಾರ CCTVಗಳನ್ನು ಬೇರೆ ಬೇರೆ ಅಲರ್ಟ್ಗಳಿಗಾಗಿ ಮತ್ತು ಪೊಲೀಸಿಂಗ್ಗಾಗಿ, ದೇಶದ ಪೊಲೀಸ್ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸುವುದಕ್ಕಾಗಿ AIಯನ್ನು ಯೂಸ್ ಮಾಡುವುದಾಗಿ ಅದು ಆ ಅನೌನ್ಸ್ಮೆಂಟಲ್ಲಿ ಹೇಳಿದೆ. ಹಾಗಾದರೆ ನಮಗೆ ಯಾಕೆ AI ಬೇಕು? ನಿಜವಾಗ್ಲೂ AI ಅವಶ್ಯಕತೆ ಇದೆಯಾ? ಒಂದು ಹಂತದಲ್ಲಿ AIನ ಯೂಸ್ ಮಾಡೋದ್ರಿಂದ ಪೊಲೀಸ್ ವ್ಯವಸ್ಥೆಯನ್ನು ಸುಧಾರಿಸಬಹುದು. ಯಾಕೆಂದರೆ ಪ್ರತಿ ಬಾರಿ ನೀವು ಹೊಸ ಪೊಲೀಸನ್ನು ತೆಗೆದುಕೊಂಡು ಅವನ CCTVನ ನೋಡ್ತಾ ಇರೋಂಥ ಕೂರಿಸ್ಲಿಕ್ಕಾಗಲ್ಲ. ಹಾಗಾಗಿ AI ಆ ಕೆಲಸವನ್ನು ಮಾಡಿ ಬಹುಬೇಗ ಉತ್ತಮ ದಕ್ಷತೆಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು. ಮತ್ತು ಬಿಹೇವಿಯರಲ್ ಪ್ಯಾಟರ್ನ್ಸ್ ಅಂತಂದರೆ ಕೆಲವು ಸಂಶಯಾಸ್ಪದ ವ್ಯಕ್ತಿಗಳನ್ನು ಗುರುತಿಸುವಲ್ಲಿ AI ಹೆಲ್ಪ್ ಮಾಡ್ಬೋದು. ಅದೇ ರೀತಿ ಎಫಿಷಿಯನ್ಸನ್ನು ಹೆಚ್ಚು ಮಾಡುವಲ್ಲಿ, ದಕ್ಷತೆಯನ್ನು ಹೆಚ್ಚಿಸುವಲ್ಲಿಯೂ ಸಹ AI ಹೆಲ್ಪ್ ಮಾಡುತ್ತೆ. ಇನ್ನು ಗಡಿ ಭಾಗಗಳಲ್ಲಿ AI ಜೊತೆ ಡ್ರೋನ್ಗಳನ್ನು ಯೂಸ್ ಮಾಡೋದ್ರಿಂದ ಟೆರರಿಸ್ಟ್ಗಳು ಒಳಗೆ ಬರ್ತಾ ಇದ್ದಾರಾ ಅಥವಾ ಯಾವ ರೀತಿ ಅವರನ್ನು ಹತ್ತಿಕ್ಕೋದು ಮುಂತಾದ ವಿಷಯಗಳನ್ನು ನಾವು AI ಮೂಲಕ ತಿಳಿದುಕೊಳ್ಬಹುದು. ಆದರೆ AI ಅದರ ಜೊತೆ ಕಾಳಜಿನೂ ಸಹ ನಮಗೆ ಹಲವಾರು ಇರಲೇಬೇಕಾಗುತ್ತೆ. ಅಂದರೆ ಕೆಲವೊಂದು ಇಶ್ಯೂ, ಸರ್ಕಾರ ಒಂದು ವೇಳೆ ನಮ್ಮ ಮಾಹಿತಿಯನ್ನು AI ಮೂಲಕ ಸರ್ವೆ ಮಾಡುತ್ತೆ ಅಂತಾದರೆ ಯಾರು ಅದನ್ನು ಮಾಡ್ತಾರೆ, ಯಾರು ಮುಂದೆ ಹೋಗಿ ಇದು ಮಾಡ್ತಾರೆ? ಕೆಲವೊಂದು ಸಮಸ್ಯೆಗಳು ಏನೇನು ಎದುರಾಗುತ್ತೆ ಅಂತಂದರೆ, ಈಗ ಒಂದು ವೇಳೆ ಸರ್ಕಾರ CCTVಯನ್ನು ಇಟ್ಟು ಅಥವಾ ಕೆಲವು ಪ್ರದೇಶದಲ್ಲಿ ತನ್ನದೇ ಆದ ವ್ಯಕ್ತಿಗಳನ್ನು ಬಿಟ್ಟು ಎಲ್ಲರನ್ನ ಮಾನಿಟರ್ ಮಾಡಬಹುದು. ಆ ವ್ಯಕ್ತಿಗಳು ಹೇಗಿರ್ತಾರೆ? ಯಾರು ಆ ವ್ಯಕ್ತಿಗಳು? ನಿಜವಾಗ್ಲೂ ಅವರು ನಂಬಿಕೆಗೆ ಅರ್ಹರಾ? ಇದು ಮೊದಲನೇ ಪ್ರಶ್ನೆ. ಮತ್ತು ಒಂದು ಡಾಟಾ ಸ್ಟೋರ್ ಆಗಿರುತ್ತೆ. ಎಲ್ಲಿ ತನಕ ಆ ಡಾಟಾವನ್ನು ಸ್ಟೋರ್ ಮಾಡಿ ಇಡಲಾಗಿರುತ್ತೆ? ಎಷ್ಟು ದಿನಗಳ ಕಾಲ ಆ ಡಾಟಾವನ್ನು ಒಂದು ಕಡೆ ಸ್ಟೋರ್ ಮಾಡಿ ಇಡಲಾಗುತ್ತೆ? ಇದು ಎರಡನೇ ಪ್ರಶ್ನೆ. ಮತ್ತು ಮೂರನೇ ಪ್ರಶ್ನೆ ಏನು ಅಂತಂದರೆ, ನಮ್ಮ ಪರವಾನಗಿ ಇದ್ದು ಆ ಡಾಟಾವನ್ನು ಸ್ಟೋರ್ ಮಾಡಲಾಗುತ್ತಾ ಅಥವಾ ಇಲ್ಲದೆ ಡಾಟಾವನ್ನು ಕದಿಲಾಗುತ್ತಾ ಅಥವಾ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಚಾರ್ಟ್ಗಳು ಇದೆಲ್ಲ ಸ್ಟೋರ್ ಆಗಿರುತ್ತಾ? AI ಅಂದ ತಕ್ಷಣ ಇದೆಲ್ಲ ಕ್ವಶನ್ಗಳು ನಮ್ಮ ತಲೆಯಲ್ಲಿ ಬರುತ್ತೆ. ಇನ್ನು ಎರಡನೇ ಅಂಶ ಏನು ಅಂತಂದರೆ ರಿಸ್ಕ್ ಆಫ್ ಡಾಟಾ ಬ್ರೀಚ್. ಡಾಟಾ ಬ್ರೀಚ್ ಅಂದ್ರೆ ಏನು? ನಮ್ಮ ಮಾಹಿತಿ ಬೇರೆ ಯಾವುದೋ ಕಡೆ ಲೀಕ್ ಆಗೋದು. 2023ರಲ್ಲಿ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಒಂದು ಇದೆ. ಅದರ ಪ್ರಕಾರ ಕೆಲವೊಂದು ಪ್ರೊವಿಷನ್ ಏನು ಹೇಳುತ್ತೆ? ನಾವು ಯಾವ ಡಾಟಾವನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳುತ್ತೆ. ನಿಮ್ಮ ಪರವಾನಗಿ ತಗೊಂಡು ಯಾವುದನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳುತ್ತೆ. ಆದರೆ ಅದರಲ್ಲಿ ಕೆಲವೊಂದು ಪ್ರೊವಿಷನ್ ನಮ್ಮ ಒಪ್ಪಿಗೆ ಇಲ್ಲದೆ ಕೆಲವೊಂದು ಮಾಹಿತಿಯನ್ನು ನಾವು ಇಟ್ಕೋಬಹುದು ಅಂತಲೂ ಸರ್ಕಾರ ಹೇಳುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿ ನಿರ್ದಿಷ್ಟವಾದ ನಿಯಮಗಳಿಲ್ಲ. ಒಂದು ವೇಳೆ ಆ ಡಾಟಾ ಏನಾದರೂ ಲೀಕ್ ಆದರೆ ಅದಕ್ಕೋಸ್ಕರನೇ ಬ್ಲ್ಯಾಕ್ ಮಾರ್ಕೆಟ್ ಅಂತಹ ಕೆಲವೊಂದು ದುಷ್ಕರ್ಮಿಗಳು ಕಾಯ್ತಾ ಇರ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮತ್ತು ಮಾರ್ಕೆಟಿಂಗ್ ಆಗಿ ಆ ಡಾಟಾವನ್ನು ಬಳಸ್ಕೊಳ್ತಾರೆ. ಮತ್ತು ಅದೇ ರೀತಿ ರಾಜಕೀಯ ಪಕ್ಷಗಳು ಸಹ ತಮಗೆ ಬೇಕಾದ ವ್ಯಕ್ತಿಗಳ ಮನವೊಲಿಸಲಿಕ್ಕೋಸ್ಕರ ಆ ಡಾಟಾವನ್ನು ಯೂಸ್ ಮಾಡ್ಬೋದು. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಹಾಳು ಮಾಡಲಿಕ್ಕೂ ಸಾಧ್ಯ ಇದೆ. ಇನ್ನು ಮೂರನೇ ಅಂಶ ಸೇಫ್ ಗಾರ್ಡ್. ಅಂದರೆ ಯಾವ ರೀತಿ ಅದನ್ನು ನಾವು ನಿಯಂತ್ರಿಸಬೇಕು ಅನ್ನೋದಕ್ಕೆ
ಯಾವುದೇ ನಿರ್ದಿಷ್ಟವಾದ ಒಂದು ಸಿಸ್ಟಮ್ ವ್ಯವಸ್ಥೆ ಇನ್ನೂ ತಯಾರಾಗಿಲ್ಲ. ದೇರ್ ಇಸ್ ನೋ ರೋಬಸ್ಟ್ ಸಿಸ್ಟಮ್ ಎಕ್ಸಿಸ್ಟ್ ಟು ಪ್ರೊಟೆಕ್ಟ್ AI ಕಲೆಕ್ಟೆಡ್ ಡೇಟಾ. ಎಯಿಂದ ಯಾವ ಡೇಟಾವನ್ನು ಕಲೆಕ್ಟ್ ಮಾಡಿದ್ದೀವೋ ಅದನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಇನ್ನೂ ನಮ್ಮ ಹತ್ರ ಯಾವುದೇ ರೀತಿ ಒಂದು ವ್ಯವಸ್ಥೆ ಇಲ್ಲ. ಹಾಗಾಗಿ ಇದಿಷ್ಟು ನಮ್ಮ ಮುಂದೆ ಎದುರಾಗುವ ಸವಾಲುಗಳು. ಅಂದರೆ ವಾಟ್ ಇಸ್ ದ ವೇ ಫಾರ್ವರ್ಡ್, ಮುಂದಿನ ದಾರಿ ಏನು? ಮೊದಲನೇದು, ಒಂದು ಫ್ರೇಮ್ವರ್ಕ್, ಒಂದು ರೂಪುರೇಷನ್ ಸಿದ್ಧಪಡಿಸಬೇಕು. ಸರ್ಕಾರ ಯಾವುದೇ ಕಾನೂನನ್ನು ತರಬೇಕಾಗಿದ್ರೂ ಸರಿಯಾಗಿ ಜನರ ಮುಂದೆ ನಾವು ಏನನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಎಲ್ಲಿ ತನಕ ಅದನ್ನು ಸ್ಟೋರ್ ಮಾಡಿರ್ತೀವಿ, ಮತ್ತು ಪರವಾನಗಿ ತಗೊಂಡು ಯಾವುದನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಪರವಾನಗಿ ಬೇಕಾಗುತ್ತಾ ಇಲ್ವಾ, ಪ್ರತಿಯೊಂದು ನಿಯಮವನ್ನು ನಿರ್ದಿಷ್ಟವಾಗಿ ಜನರ ಮುಂದಿಡಬೇಕು. ಆ ರೀತಿಯಲ್ಲಿ ಒಂದು ರೂಪುರೇಷನ್ ಸಿದ್ಧಪಡಿಸಬೇಕು. ಅದಾದ ನಂತರ ಜನರ ಒಪ್ಪಿಗೆಯನ್ನು ಪಡೆದ ನಂತರವೇ ಅದು ಆ ಆ್ಯಕ್ಟನ್ನು, ಆ ನಿಯಮವನ್ನು ಜಾರಿಗೊಳಿಸಬೇಕು. ಇನ್ನು ಕೆಲವು ಯುರೋಪಿಯನ್ ಯೂನಿಯನ್ ದೇಶಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ರಿಸ್ಕ್ ಬೇಸ್ಡ್ ಅಪ್ರೋಚ್. ಅಂದರೆ ಮೊದಲೇ ಹೇಳಿಬಿಡೋದು, ನಾವು ಡಾಟಾಗಳನ್ನು ಕ್ಲಾಸಿಫೈ ಮಾಡೋದು, ಯಾವುದನ್ನು ಯೂಸ್ ಮಾಡ್ಬೋದು, ಯಾವುದನ್ನು ಯೂಸ್ ಮಾಡಬಾರ್ದು, ಯಾವ ಮಾಹಿತಿ ಎಲ್ಲ ಕಡೆ ದೊರಕುತ್ತೆ ಮತ್ತು ಯಾವುದು ಎಲ್ಲೂ ಲೀಕ್ ಆಗಬಾರ್ದು ಅಂತ ಸರ್ಕಾರವೇ ನಿರ್ಧಾರ ಮಾಡಿಬಿಡೋದು. ಅಂದರೆ ಯಾವುದೇ ರಿಸ್ಕ್ ಇರಲ್ಲ ಅದರಿಂದ. ಈ ನಿಯಮವನ್ನು ಭಾರತದಲ್ಲೂ ಜಾರಿಗೆ ತರಬೇಕು. ಇನ್ನು ಮೂರನೇದಾಗಿ ಜುಡಿಷಿಯಲ್ ಓವರ್ಸೈಟ್. ದೇಶದ ಕಾನೂನು ವ್ಯವಸ್ಥೆಯ ಮೂಲಕ AI ಮೂಲಕ ಹೇಗೆ ಡಾಟಾವನ್ನು ನಿಯಂತ್ರಿಸಲಾಗುತ್ತೆ ಅನ್ನೋದನ್ನು ಮೇಲ್ವಿಚಾರಣೆ ಮಾಡಿಸಬೇಕು. ಜುಡಿಷಿಯರಿ ಆ ಒಂದು ಜವಾಬ್ದಾರಿನ ತಗೊಳ್ಬೇಕು. ಇದಿಷ್ಟು 2ನೇ ಆರ್ಟಿಕಲಲ್ಲಿ ನಾವು ಗಮನಿಸಬೇಕಾದ ಅಂಶಗಳು. ಇನ್ನು ಪ್ರಿಲಿಮ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಅಂಶಗಳಿದೆ. ಮೊದಲನೇದು ಬಾಂಬ್ ಹೋಕ್ಸ್ ಥ್ರೆಟ್ ಅಂತಂದರೆ, ಈಗ ಒಂದು ವೇಳೆ ನೀವು ಯಾವುದೋ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇರ್ತೀರಿ, ತಕ್ಷಣ ಎಲ್ಲಿಂದ ಒಂದು ಕಡೆಯಿಂದ ಈ ವಿಮಾನದಲ್ಲಿ ಬಾಂಬ್ ಇದೆ ಅಂತ ಒಂದು ಸುದ್ದಿ ಬರುತ್ತೆ. ಆ ಸುದ್ದಿ ನಿಜವಾದ ಸುದ್ದಿ ಆಗಿರುತ್ತೆ ಅಂತಲ್ಲ, ಕೆಲವೊಮ್ಮೆ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಬೇಕಂತಲೇ ದುಷ್ಕರ್ಮಿಗಳು ಅಂತಹ ಸುದ್ದಿಗಳನ್ನು ಹಬ್ಬಿಸ್ತಾರೆ. ಸರ್ಕಾರ ಏನು ಮಾಡಿದೆ ಅಂತಂದರೆ ತನ್ನ ಹೊಸ ರೂಲ್ಸ್ ಪ್ರಕಾರ, ಹೊಸ ರೂಲ್ಸ್ ಅಂತಂದರೆ ಏರ್ಕ್ರಾಫ್ಟ್ ಸೆಕ್ಯೂರಿಟಿ ರೂಲ್ಸ್ನ ಅಮೆಂಡ್ ಮಾಡಿ ಅದರಲ್ಲಿ ಏನು ಹೇಳಿದೆ ಅಂತಂದರೆ, ಈಗ ಯಾರಾದರೂ ಒಬ್ಬರು ಅಥವಾ ಒಂದು ಸಂಸ್ಥೆ ಈ ಥರ ಸುಳ್ಳು ಸುದ್ದಿ, ಸುಳ್ಳು ಬಾಂಬ್ ಇದೆ ಅಂತ ಬ್ಲ್ಯಾಕ್ ಮೇಲ್ ಮಾಡೋದನ್ನು ನಿಯಂತ್ರಿಸಲಿಕ್ಕೋಸ್ಕರ ಆ ಸುಳ್ಳು ಸುದ್ದಿನ ಹರಡಿದವರಿಗೆ ಒಬ್ಬ ವ್ಯಕ್ತಿಯಾಗಿದ್ದರೆ 1 ಲಕ್ಷದ ತನಕ ಮತ್ತು ಒಂದು ಸಂಸ್ಥೆ ಇದನ್ನು ಮಾಡಿದರೆ 1 ಕೋಟಿ ರೂಪಾಯಿ ತನಕ ಅದರ ಮೇಲೆ ಫೈನ್ ಹಾಕುತ್ತೆ. ಬಾಂಬ್ ಹಾಕ್ಸ್ ಥ್ರೆಟ್ ಅಂದರೆ ಹೀಗೆ. ಕಿಸಾನ್ ಕವಚ್ ಅಂತಂದರೆ ಕೊರೋನಾ ಟೈಮ್ನಲ್ಲಿ ನಾವೆಲ್ಲ ಕೇಳಿದ್ದೀವಿ PPE ಕಿಟ್ ಅಂತ. ಅಂದರೆ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಬರದ ಹಾಗೆ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆರೋಗ್ಯ ಸಿಬ್ಬಂದಿಗಳು ಮುಂತಾದವರು PPE ಕಿಟ್ಟನ್ನು ಧರಿಸ್ತಾ ಇದ್ರು. ಅದೇ ರೀತಿ ಈಗ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಸಹ ಏನು ಮಾಡಿದೆ, ಒಂದು ಹೊಸ ಕಿಸಾನ್ ಕವಚ್ ಅನ್ನೋದನ್ನು ಒಂದು ಕಿಟ್ಟನ್ನು ರೂಪಿಸಿದೆ. ಅದರ ಪ್ರಕಾರ ಈಗ ರೈತರು ಹೊಲದಲ್ಲಿ ಕ್ರಿಮಿನಾಶಕಗಳನ್ನು ಸ್ಪ್ರೇ ಮಾಡ್ತಾ ಇರ್ತಾರೆ. ಆದರೆ ಎಷ್ಟೋ ಬಾರಿ ಆ ಕ್ರಿಮಿನಾಶಕಗಳಿಂದ ಅವರ ಆರೋಗ್ಯದ ಮೇಲೆ ಹಲವಾರು ದುಷ್ಪರಿಣಾಮಗಳು ಉಂಟಾಗುತ್ತೆ. ದುಷ್ಪರಿಣಾಮವನ್ನು ತಡೆಯೋದಕ್ಕೋಸ್ಕರ ಕಿಸಾನ್ ಕವಚ್ ಕಿಟ್ಟನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು? ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ. ಇನ್ನು ನಿನ್ನೆ ಅಥವಾ ಮೊನ್ನೆ ಸುದ್ದಿಯನ್ನು, ಕೆಲವು ಇಂಪಾರ್ಟೆಂಟ್ ಆಗಿರೋ ಸುದ್ದಿಯನ್ನು ನೋಡೋದಾದರೆ, ತುಳಸಿಗೌಡ ಅನ್ನುವ ಪರಿಸರ ಪ್ರೇಮಿಗಳು ಸಾವಿರಾರು ಮರವನ್ನು ನೆಟ್ಟವರು ನಿಧನ ಹೊಂದಿದ್ದಾರೆ. ಇವರು ಹಾಲಕ್ಕಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಈ ಹಾಲಕ್ಕಿ ಬುಡಕಟ್ಟು ಜನಾಂಗ ಯಾವ ಪ್ರದೇಶದ ಬರುತ್ತೆ ಅಂತಂದರೆ ವೆಸ್ಟರ್ನ್ ಘಾಟ್ಸ್ ಇನ್ ಕರ್ನಾಟಕದ ಪಶ್ಚಿಮ ಘಟ್ಟ, ಉತ್ತರ ಕನ್ನಡ ಜಿಲ್ಲೆಯ ಭಾಗಗಳಲ್ಲಿ ಇದು ಬರುತ್ತೆ. ಇವರು ಆ ಪ್ರದೇಶಕ್ಕೆ ಸೇರಿದವರಾಗಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಸಹ ಇವರಿಗೆ ದೊರಕಿದೆ ಮತ್ತು ಸಾವಿರಾರು ಗಿಡಗಳನ್ನು ಇವರು ನೆಟ್ಟು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇನ್ನು ಶ್ರೀ ಸೈನ್ಸ್ ಹೆರಿಟೇಜ್ ಆ್ಯಂಡ್ ರಿಸರ್ಚ್ ಇನಿಷಿಯೇಟಿವ್, ಈ ಪ್ರೋಗ್ರಾಮ್ 5 ವರ್ಷಗಳನ್ನು ಪೂರೈಸಿದೆ. ಈ ಪ್ರೋಗ್ರಾಮಿನ ಉದ್ದೇಶ ಮತ್ತು ಯಾವ ಒಂದು ಡಿಪಾರ್ಟ್ಮೆಂಟ್ ಅಥವಾ ಯಾವುದೋ ಒಂದು ಮಂತ್ರಿ ಸಚಿವಾಲಯ ಇದನ್ನು ನಿರ್ವಹಿಸ್ತಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತು ನಾವು ಗಮನಿಸಬೇಕಾದ ಮುಖ್ಯವಾದ ವಿಚಾರಗಳು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪಾಂಚಜನ್ಯ IAS ಸಂಸ್ಥೆಯ ಮೂಲಕ ನನಗೆ ಧನ್ಯವಾದಗಳು.